ಮಾತಾಡಬೇಕಿತ್ತು. ಬನ್ನಿ ಅದಕ್ಕೆ. ಹೇಳಮ್ಮ. ಅದಕ್ಕೆ ನೀವು ರಾಜಣ್ಣ ಲವ್ ಮಾಡ್ತಿರೋ ಹುಡುಗಿ ಬಗ್ಗೆ ಮಾತಾಡ್ದಂಗಿತ್ತು. ಅಂದರೆ ನೀವು ವೇದದ ಹತ್ರ ಅತ್ತಿ ಬಗ್ಗೆ ಮಾತಾಡೋದಕ್ಕೆ ಹೋಗ್ತಿದ್ದೀರಾ? ಅಂದರೆ ನೀನು ಧ್ರುವ ಲವ್ ಮಾಡ್ತಾ ಇರೋದು ಅದಿತಿನ ಅಂತ ಮೊದಲೇ ಗೊತ್ತಿತ್ತಾ? ಹಾಂ ಅದಕ್ಕೆ ಗೊತ್ತು. ಅಂದರೆ ನನಗೆ ಗೊತ್ತಿದೆ ಅಂತ ವೇದಾಂತಿಗೆ ಮಾತ್ರ ಹೇಳಬೇಡಿ ಪ್ಲೀಸ್. ಅಲ್ಲ ಅಮ್ಮ, ಇಷ್ಟು ದಿನ ಗೊತ್ತಿದ್ದು ಏನಕ್ಕೆ ಗೊತ್ತಿಲ್ಲದೆ ಇರೋ ಥರ ಐತೆ? ಅಣ್ಣನ ಹತ್ರ ಹೇಳ್ಬೋದಿತ್ತು ತಾನೆ. ಅವನೇ ಮುಂದೆ ನಿಂತು ಅದಿತಿ ಮತ್ತೆ ಧ್ರುವನ್ ಮದುವೆ ಮಾಡಿಸ್ತಿದ್ದ. ಆದಿತಿನೇ ಧ್ರುವನ್ನ ಲವ್ ಮಾಡ್ತಾ ಇರೋ ಹುಡುಗಿ ಅಂತ ಇವ್ರಿಬ್ರಿಗೂ ಗೊತ್ತಾಗಿದ್ಯಾ? ಇವ್ರೇನಾದ್ರೂ ಧ್ರುವ ಆದಿತಿ ವಿಷಯನ ವೇದಾಂತ ಹತ್ರ ಬಾಯಿ ಬಿಟ್ಬಿಟ್ರೆ ಎಲ್ಲ ಕುತ್ತಿಗೆಗೆ ಬರುತ್ತೆ. ಈಗೇನ್ ಮಾಡ್ಲಿ? ಹೇಳ್ಬೋದಿತ್ತು ಅದಕ್ಕೆ, ಆದರೆ ಅಪ್ಪನೇ ನನಗೆ ಹೇಳಬಾರ್ದು ಅಂತ ತಡೆದ್ರು. ಏನು ಚಿಕ್ಕ ಮಾವನ? ಹೌದಕ್ಕೆ ಯಾವುದೇ ಕಾರಣಕ್ಕೂ ಈ ವಿಷಯನ ವೇದಾಂತ ಹತ್ರ ಮಾತಾಡಬಾರ್ದು ಅಂತ ಅಪ್ಪ ನನ್ನ ಹತ್ರ ಭಾಷೆ ತಗೊಂಡಿದ್ದಾರೆ. ಅಲ್ಲ ಅಮ್ಮು, ಚಿಕ್ಕ ಮಾವ ಮಾತು ತಗೊಂಡಿದ್ದಾರೆ ಅಂದ ಮಾತ್ರಕ್ಕೆ ಅಣ್ಣನ ಹತ್ರ ಈ ವಿಷಯ ಹೇಳಿಲ್ಲ ಅಂತಂದ್ರೆ ಅವರಿಬ್ಬರ ಭವಿಷ್ಯ ಹಾಳಾಗಲ್ವಾ? ಅವ್ರ ಪ್ರೀತಿ ಮೋಸ ಮಾಡ್ದಂಗಾಗಲ್ವಾ? ನನಗೆ ಗೊತ್ತು ಬೇಜಾರು, ನೀನು ಧ್ರುವನ ನನಗಿಂತ ಹೆಚ್ಚಿಗೆ ಹಚ್ಕೊಂಡಿದ್ದು. ನೀನು ತುಂಬ ಕೇರ್ ಮಾಡ್ತೀಯ ಅಂತ. ಅವನು ಅಷ್ಟೇ, ನನಗಿಂತ ನಿನ್ನ ಹತ್ರ, ಅಂಜಲಿ ಹತ್ರ, ಆದಿತಿ ಹತ್ರ ತುಂಬ ಮಾತಾಡ್ತೀನಿ. ನನ್ನ ಹತ್ರ ಹೇಳೋಕ್ಕಾಗದಿರೋ ಸೀಕ್ರೆಟ್ಸ್ಗಳನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊತೀನಿ. ಬಚಾರಿ, ಇನ್ ಕೇಸ್ ಧ್ರುವ ಏನಾದ್ರು ಆ ಹುಡುಗಿ ಬಗ್ಗೆ ಅಂಜಲಿ ಆದಿತ್ಯ ಹತ್ರ ಹೇಳ್ಕೊಂಡಿರ್ಬೋದ? ಅಂಜಲಿ ಹತ್ರ ಡೌಟ್, ಯಾಕಂದ್ರೆ ಅವಳು ಇನ್ನೂ ಚಿಕ್ಕ ಹುಡುಗಿ. ಧ್ರುವ ಅದನ್ನೆಲ್ಲ ಅವಳ ಹತ್ರ ಶೇರ್ ಮಾಡಿರೋ. ಬಟ್ ಆದಿತ್ಯ ಡೆಫಿನೆಟ್ಲಿ ಚಾನ್ಸಸ್ ಇದೆ. ವೇದಾಂತ್, ಯಾಕೆ ಯೋಚನೆ ಮಾಡ್ತಿದ್ಯಾ? ರಾಜಣ್ಣ, ಆದಿತಿ, ಅಂಜಲಿ ಇಬ್ಬರ ಹತ್ರನೂ ಏನು ಹೇಳಿರೋದಕ್ಕೆ ಚಾನ್ಸೇ ಇಲ್ಲ. ಹಾಗೇನಾದ್ರೂ ಇದ್ದಿದ್ರೆ ರಾಜಣ್ಣ ನನ್ನ ಹತ್ರ ಹೇಳಿರೋರು. ಇಲ್ಲ ಬಚಾರಿ, ನಾ ವಿಷಯನ ಅಷ್ಟೊಂದು ಲೈಟಾಗಿ ತಗೊಳ್ಬಾರ್ದು. ಇನ್ಫ್ಯಾಕ್ಟ್ ಹೋಳಿ ಹಬ್ಬದ ದಿನ ಧ್ರುವ ಆದಿತಿ ಹತ್ರ ಮಾತಾಡ್ತಿದ್ದ ನಾನು ನೋಡಿದೆ. ಒಂದ್ಸಲ ಕೇಳೋದು ತಪ್ಪೇನಿದೆ. ಅದಕ್ಕೆ ಈಗಲೇ ಫೋನ್ ಮಾಡ್ತೀನಿ. ವೇದಾಂತ್, ಅವಳಿಗೆ ಗೊತ್ತಿಲ್ಲದಿರೋ ವಿಷಯ ಕೇಳಿದ್ರೆ ತಪ್ಪಾಗುತ್ತೆ ವೇದಾಂತ್. ಅಷ್ಟಕ್ಕೂ ಅವಳಿಗೇನು ಗೊತ್ತಿದೆ? ಅವಳಿಗೇನು ಗೊತ್ತಿಲ್ಲ ಅಲ್ವಾ? ಅವಳಿಗೆ ಕೇಳೋದ್ರಲ್ಲಿ ಏನು ಯೂಸ್? ಫೋನ್ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ, ಸುಮ್ಮನೆ ಇರು. ಅಲ್ಲ ವೇದಾಂತ್, ನನ್ನ ಮಾತು ಕೇಳು. ಒಂದ್ಸಲ ಸುಮ್ಮನೆ ಕೇಳ್ತೀನಿ ಅಷ್ಟೇ. ವೇದಾಂತ್, ನನ್ನ ಪ್ರಕಾರ ಆದಿತ್ಯ ಹತ್ರ ಈ ವಿಷಯ ಮಾತಾಡೋದ್ರಲ್ಲಿ ಯೂಸ್ ಇಲ್ಲ ಅನ್ಸುತ್ತೆ ವೇದಾಂತ್. ಮಜಾರಿ, ಕೆಲವು ಸಲ ಅಬ್ಸರ್ವ್ ಮಾಡಿದಾಗೆ ಆದಿತ್ಯ ಧ್ರುವನ್ ಜೊತೆ ಸ್ವಲ್ಪ ಕ್ಲೋಸ್ ಆಗಿರಲಿ. ಸೊ ಧ್ರುವ ಲವ್ ಬಗ್ಗೆ ಆದಿತ್ಯ ಹತ್ರ ಹೇಳ್ಕೊಂಡಿರೋ ಚಾನ್ಸಸ್ ಇರುತ್ತೆ. ಕೇಳಿದ್ರೆ ತಪ್ಪೇನಿಲ್ಲ, ಸುಮ್ಮನೆ. ಅಯ್ಯೋ, ಕ್ಲೋಸ್ ಆಗಿದ್ರು ಅಂದ್ ಮಾತ್ರಕ್ಕೆ ಎಲ್ಲ ಹೇಳ್ಕೊಂಡಿರ್ತಾರೆ ಅಂತನಾ? ಅವಳಿಗೇನು ಗೊತ್ತಿರಲ್ಲ ವೇದಾಂತ್. ಕೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ, ನೀನು ಸುಮ್ಮನೆ ಇರು.
ವೇದಾಂತ್ ಶೋ ವೇದಾಂತ್, ಹೇಳಪ್ಪ ವೇದಾಂತು, ಏನ್ ಸಮಾಚಾರ? ಪಾಪ ಏನಿಲ್ಲ, ಅತಿಥಿ ಊರಿಂದ ಬಂದಿದ್ದಾಳೆ ಅಂತ ಗೊತ್ತಾಯ್ತು, ಅದಕ್ಕೆ ಮಾತಾಡೋಣ ಅಂತ ಫೋನ್ ಮಾಡಿದೆ. ಹಾ ಬಂದಿದ್ದಾಳೆ, ಕೊಡ್ತೀನಿ. ಅದಿತಿ, ಅದಿತಿ, ಹೊಳೆಯಂದ್ರು ಫೋನ್ ಮಾಡಿದ್ದಾರೆ. ವೇದಾಂತ್ ಫೋನ್ ಮಾಡಿದ್ದಾನೆ, ಮಾತಾಡೋ. ಹಲೋ ಬಾಬಾ. ಅದಿತಿ, ದಿಸ್ ಇಸ್ ಟೂ ಮಚ್. ನೀನು ಮಾಡಿದ ನಂಗೆ ಸ್ವಲ್ಪ ಇಷ್ಟ ಆಗಿಲ್ಲ. ನೀನು ಈ ರೀತಿ ಮಾಡ್ತೀಯ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಯಾಕೆ ಬಾಬಾ? ನಮ್ಮ ಧ್ರುವ ಒಂದು ಹುಡುಗಿನ ಇಷ್ಟಪಡ್ತಿದ್ದಾನೆ. ಯಾವಾಗ ಬಂದೆ ಆರ್ತಿ? ನೀವ್ ಅದಿತಿ ಮತ್ತೆ ರಾಜಣ್ಣನ್ ಮದ್ವೆ ಆದ್ರೆ ಸಾಕು ಅಂತ ಹೇಳಿದ್ರಲ್ಲ, ಅವಾಗ ಬಂದೆ. ಅದು ಬಾಕಿ ಮಾತ್ ಬೇಡ ಅದ್ಕೆ. ನೀವ್ ಹೇಳಿದ್ ನಿಜನಾ? ಹಾ ಆರ್ತಿ, ಧ್ರುವ ಲವ್ ಮಾಡ್ತಿರೋ ಹುಡುಗಿ ಅದಿತಿನೇ. ಹಾಗಾದ್ರೆ ಇಷ್ಟು ದಿನ ನನಗೆ ಯಾಕೆ ಹೇಳಿಲ್ಲ? ಯಾವಾಗಿಂದ ನಡೀತಿದೆ ಇದೆಲ್ಲ? ಅದಿತಿ ಫಸ್ಟ್ ಟೈಮ್ ನರ್ಸ್ ಗೆಟಪ್ ಅಲ್ಲಿ ಧ್ರುವನ್ ನೋಡಕ್ಕೆ ಅಂತ ಹೇಳಿ ನಮ್ಮ ಮನೆಗೆ ಬಂದಿದ್ಲು. ಅದಿತಿ ನೀನಾ? ಅದಿತಿ, ನೀನೇನಾದ್ರೂ ಧ್ರುವನ ಇಷ್ಟಪಡ್ತಾ ಇದೆಯಾ? ಹೌದದ್ಕೆ ನಂಗೆ ಧ್ರುವ ಅಂದ್ರೆ ತುಂಬಾ ಇಷ್ಟ. ಅದಾದ್ಮೇಲೆ ಅದಿತಿ ನನ್ನ ಹತ್ರ ಪ್ರತಿಯೊಂದು ವಿಷಯನೂ ಕಂಪ್ಲೀಟ್ ಆಗಿ ಹೇಳಿದ್ಲು. ಎಲ್ಲಿ ಮೀಟ್ ಮಾಡಿದ್ರು, ಹೇಗೆ ಲವ್ ಆಯಿತು, ಯಾವಾಗ ಧ್ರುವ ಅವ್ರ ಮನೆ ಬಿಟ್ಟು ಬಂದ, ಆಮೇಲೆ ಹೇಗೆ ಅವಳು ಪ್ರಪೋಸ್ ಮಾಡಿದ್ಲು, ಹೇಗೆ ಧ್ರುವ ಪ್ರಪೋಸ್ ಮಾಡಿದ್ಲು, ಪ್ರತಿಯೊಂದು ವಿಷಯನೂ. ಅಷ್ಟೇ ಅಲ್ಲ ಆರ್ತಿ, ಧ್ರುವ ಈ ಸ್ಥಿತಿಯಲ್ಲಿ ಇದ್ದಾಗ್ಲೂ ಅವನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡೋಗಿ ಅವನ ಮದುವೆ ಆಗಬೇಕು ಅನ್ನೋ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ಲು. ಅದಾದ್ಮೇಲೆ ಚಿಕ್ಕಮ್ಮಂಗೆ ಹೆಂಗೋ ವಿಷಯ ಗೊತ್ತಾಗಿ ಅವಳು ಇಲ್ಲಿಗೆ ಬರ್ದಿರೋ ಥರ ಲಾಕ್ ಮಾಡಿದ್ರು. ನನಗ್ ಗೊತ್ತಿಲ್ಲದೆ ಇಷ್ಟೆಲ್ಲ ನಡೆದಿದ್ಯಾ? ಹೌದು, ಇದೆಲ್ಲ ಅಮ್ಮಗ್ ಗೊತ್ತಿದ್ಯಾ? ಗೊತ್ತಿದೆ. ಗೊತ್ತಿದ್ರು ಯಾಕೆ ನಂಗೆ ಹೇಳಿಲ್ಲ ಅವಳು? ಯಾಕೆ ಮುಚ್ಚಿಡ್ತಿದ್ದಾಳೆ? ಅವಳಿಗೆ ಹೇಳ್ಬಾರ್ದು ಅಂತ ಏನೂ ಇಲ್ಲ ಆರ್ತಿ, ಆದರೆ ಚಿಕ್ಕ ಮಾವನಿಗೆ ಮಾತು ಕೊಟ್ಟಿರೋದ್ರಿಂದ ಅವಳು ಕಟ್ಬಿದ್ದಿದ್ದಾಳೆ ಅಷ್ಟೆ. ನೀನು ಅವನನ್ನ ಸಂಪೂರ್ಣವಾಗಿ ಮರ್ತಿದ್ಯಾ? ನಿನಗೂ ಅವನಿಗೂ ಯಾವ ಸಂಬಂಧನೂ ಇಲ್ಲ, ನೀನು ಅವ್ರ ಮನೆ ಕಡೆ ತಲೆ ಕೂಡ ಹಾಕಲ್ಲ ಅಂತ ಸುಹಾಸಿನಿ ಅವ್ರಿಗೆ ಹೇಳು.
ಏನು ಯೋಚನೆ ಮಾಡ್ತಾ ಇದೀಯಾ ಅದಿತಿ? ನಿನಗೆ ಹೇಳ್ತಾ ಇರೋದು ಹೇಳು. ಅದಿತಿ, ಅಪ್ಪ ಹೇಳ್ತಿದ್ದಾರಲ್ಲ, ಮಾತಾಡು. ನಿನ್ಗೆ ಹೇಳ್ತಿರೋದು, ಮಾತಾಡು. ನಾನು ಧ್ರುವನ ನನ್ನ ಮಗಳ ಕಡೆಯಿಂದ ನಿಮಗೆ ಯಾವ ತೊಂದರೆನೂ ಆಗೋದಿಲ್ಲ. ನೀವು ನಿಶ್ಚಿಂತೆಯಿಂದ ನಿಮ್ಮ ಮಗನ ಮದುವೆ ಮಾಡಬಹುದು. ನಿಮ್ ಮಗಳಿಗೆ ಬುದ್ಧಿ ಹೇಳಿ ಮಾತನ್ನ ಉಳಿಸ್ಕೋತೀರಾ ಅಂತ ಅನ್ಕೊಂಡಿದ್ದೀನಿ. ಇಲ್ಲ ಅಂದ್ರೆ ಈ ಸುಹಾಸಿನಿ ಹೇಗೆ ಅಂತ ನಿಮಗ್ ಚೆನ್ನಾಗಿ ಗೊತ್ತಿರ್ಬೇಕಲ್ಲ. ಅದಿತಿ ಕಡೆಯಿಂದ ರೂಟ್ ಕ್ಲಿಯರ್ ಆಯ್ತು. ಹೇಗಾದ್ರೂ ಮಾಡಿ. ಸುಳ್ಳು, ನಿಂಗೆ ಮದ್ವೆ ಆಗೋದು ಇಷ್ಟ ಇಲ್ಲ, ಅದಕ್ಕೆ ಈ ವಿಷಯ ಮುಚ್ಚಿಟ್ಟಿದ್ಯಾ ತಾನೆ? ಅಕ್ಕ, ಈಗಿನ್ನೂ ಈ ವಿಷಯದ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಕಣೆ. ಅದಿತಿ ರಾಜಣ್ಣ ಮದುವೆ ಆಗೋದಕ್ಕೆ ನಾನು ಸಹಾಯ ಮಾಡಬಾರ್ದು, ಈ ವಿಷಯದ ಬಗ್ಗೆ ನಾನು ಯಾರ ಹತ್ರನೂ ಮಾತಾಡಬಾರ್ದು ಅಂತ ಅಪ್ಪ ನನ್ನ ಹತ್ರ ಭಾಷೆ ತಗೊಂಡಿದ್ದಾರೆ. ಏನು, ಅಪ್ಪ ಆ ಥರ ಹೇಳಿದ್ರಾ? ಹಾಂ ಅಕ್ಕ, ಅವ್ರಿಗೆ ಮಾತು ಕೊಟ್ಟ ಮೇಲೆ ನಾನು ಏನು ಮಾಡೋದಕ್ಕಾಗತ್ತೆ ಹೇಳು? ಅವರು 1000 ಹೇಳ್ತಾರೆ, ಹಾಗಂತ ಪ್ರೀತಿ ಮಾಡೋರ್ ಕನ್ಸ್ನ ಗಾಳಿಲ್ ತೂರಕ್ಕಾಗತ್ತಾ? ಈಗೇನು ಮಾಡೋದು ಅಂತೀಯ ಅಕ್ಕ? ಒಂದ್ ವಿಷಯ ಅರ್ಥ ಮಾಡ್ಕೊ, ಈ ಪ್ರಪಂಚದಲ್ಲಿ ಯಾರೇ ಪ್ರೀತಿ ಮಾಡ್ತೀನಿ ಅಂದ್ರು ಅದಕ್ ತಂದೆ ತಾಯಿ ಸಪೋರ್ಟ್ ಮಾಡೋದಿಲ್ಲ. ನಾವೇ ಮುಂದೆ ನಿಂತು ಮದ್ವೆ ಮಾಡ್ತೀವಿ ಅಂತಾನೂ ಹೇಳೋದಿಲ್ಲ, ಎಲ್ರೂ ಬೇಡ ಅಂತಾನೆ ಹೇಳೋದು. ಈಗ ನಿನ್ ವಿಷಯನೇ ತಗೋ, ನೀನ್ ಭಾವನ್ ಲವ್ ಮಾಡ್ಬೇಕಾದ್ರೆ ಅಪ್ಪ ಅಮ್ಮ ಅತ್ತೆ ಇವ್ರಿಗೆಲ್ಲ ಇಷ್ಟ ಇತ್ತಾ? ಹಾಗಂತ ನೀನ್ ಸುಮ್ನೆ ಇದ್ಯಾ? ಹಂಗೋ ಹಿಂಗೋ ಮಾಡಿ ನಿನ್ ಪ್ರೀತಿನ ಉಳಿಸ್ಕೊಂಡೆ ತಾನೆ? ನೀನ್ ಮಾತ್ರ ಲವ್ ಮಾಡಿ ಇಷ್ಟಪಟ್ಟು ಮದ್ವೆ ಆಗ್ಬೋದು, ಅದಿತಿ ಮಾತ್ರ ಲವ್ ಮಾಡಿ ಮದ್ವೆ ಆಗ್ಬಾರ್ದಾ? ನಿನಗೊಂದ್ ನ್ಯಾಯ, ಅವಳಿಗೊಂದ್ ನ್ಯಾಯನಾ? ರಕ್ತ ಹಂಚ್ಕೊಂಡು ಹುಟ್ಟಿದ್ದಾರೆ ಅಂದ್ಮೇಲೆ ಅವಳ ಬಗ್ಗೆನೂ ಯೋಚನೆ ಮಾಡ್ಲೇಬೇಕು. ಬರೀ ಸ್ವಾರ್ಥಕ್ ಮಾತ್ರ ಬದುಕೋದಲ್ಲ, ನಮ್ಮವ್ರ ಸುಖಕ್ಕೂ ಬದುಕಬೇಕು. ಆಗ್ಲೇ ಮನುಷ್ಯನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಗೋದು. ಆರ್ತಿ ಹೇಳ್ತಿರೋದು ಕರೆಕ್ಟ್ ಆಗಿದೆ ಅಮ್ಮ. ಈ ವಿಷಯದ ಬಗ್ಗೆ ಕೂತ್ ಮಾತಾಡಿದ್ರೆ ಯಾವ ತಂದೆ ತಾಯಿನೂ ಒಪ್ಪದೇ ಇರಲ್ಲ. ಪ್ರಪಂಚದಲ್ಲಿ ಯಾವುದೇ ತಂದೆ ತಾಯಿ ಆದ್ರೂ ಅವ್ರ ಮಕ್ಳ ಭವಿಷ್ಯದ ಬಗ್ಗೆ, ಸುಖ ಸಂತೋಷದ ಬಗ್ಗೆ ಹಾಳು ಬಯಸಲ್ಲ ಅಲ್ವಾ? ಅವ್ರ ಲೈಫ್ ಒಳ್ಳೇದಾಗಿರ್ಲಿ ಅಂತಾನೆ ಯೋಚನೆ ಮಾಡ್ತಾರೆ. ಅದಕ್ಕೆ ಅಪ್ಪ ಸಡನ್ನಾಗಿ ಕರೆದು ಆ ಥರ ಹೇಳಿದಾಗ ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಅದಕ್ಕೆ ಸ್ವಲ್ಪ ಟೆನ್ಷನ್ ಆಯಿತು. ಅಮ್ಮು, ಅಪ್ಪ ಹೇಳಿದ ತಪ್ಪು ಅಂತ ನಾನು ಹೇಳಲ್ಲ ಕಣೆ. ಅವ್ರ ಜಾಗದಲ್ಲಿ ನಿಂತು ಯೋಚನೆ ಮಾಡಿದಾಗ ಅವ್ರು ಮಾಡಿದ್ದೆಲ್ಲ ಸರಿ ಅಂತಾನೆ ಅನ್ಸುತ್ತೆ. ಯಾಕಂದ್ರೆ ಅವ್ರ ಯೋಚನೆಗಳು ಸರಿಯಾಗೇ ಇರುತ್ತೆ.
ಹಾಗಂತ ನಾವು ಸುಮ್ಮನೆ ಕೂರ್ಬಾರ್ದು. ಏನಾದ್ರೂ ಮಾಡಿ ರಾಜಣ್ಣ ಮತ್ತೆ ಅದಿತಿನ ಒಂದ್ ಮಾಡ್ಬೇಕು. ಅವ್ರಿಬ್ರು ಮದ್ವೆನ ನಾವು ಮಾಡಿಸ್ಲೇಬೇಕು ಅಮ್ಮು. ಈ ವಿಷಯದ ಬಗ್ಗೆ ಅದಿತಿ ಹತ್ರ ನಾನ್ ಮಾತಾಡ್ತೀನಿ. ವೇದಾಂತ್ ಭಾವಂಗೆ ನೀನೇ ಈ ವಿಷಯನ ಹೇಳು ಅಂತ ಹೇಳ್ತೀನಿ, ಓಕೆನಾ? ನೀನು ಹೇಳ್ದಾಗೆಲ್ಲ ಆಗಲ್ಲ ಅಕ್ಕ. ಅಪ್ಪಂಗೆ ಅವಳು ರಾಜಣ್ಣನ ಲವ್ ಮಾಡ್ತಿರೋದು ಇಷ್ಟ ಇಲ್ಲ ಅಂದಮೇಲೆ ಅವಳು ವೇದಾಂತ್ ಹತ್ರ ಹೇಗೆ ಮಾತಾಡ್ತಾಳೆ? ಹಾ, ಹಿಂಗ್ ಮಾಡಿದ್ರೆ ಹೇಗಿರುತ್ತೆ? ಹೇಗಾರ್ತಿ? ಓಕೆನಾ? ಹೇಗಿದೆ? ಸೂಪರ್ ಆಗಿದೆ. ಆದ್ರೆ ಆರ್ತಿ, ನೀನು ಲವ್ ಮ್ಯಾಟರ್ಲಿ ಇಷ್ಟೊಂದು ಶಾರ್ಪ್ ಯಾವಾಗಾದೆ? ಅದಕ್ಕೆ ಇವಾಗ ಪ್ಲಾನ್ ಹೇಗೆ ಎಕ್ಸಿಕ್ಯೂಟ್ ಮಾಡೋದು ಅಂತ ಯೋಚನೆ ಮಾಡೋಣ. ಇದಾ ನಿನ್ ಪ್ಲಾನು? ನನ್ನನ್ನೇ ಯಾಮಾರಿಸಿ ಆ ಅದಿತಿನ ಈ ಮನೆ ಸೊಸೆ ಮಾಡ್ಬೇಕು ಅಂತಿದ್ದೀರಾ? ಅಷ್ಟೇ ಇಲ್ಲ, ಇನ್ ಮುಂದೆ ನಾನು ಹೇಳ್ತೀನಿ ಕೇಳಿ. ನಾನು ಹೋಗಿ ಹುಡುಗಿನ ಮೀಟ್ ಮಾಡ್ತೀನಿ. ಧ್ರುವನ ಲವ್ ಮಾಡ್ತಿರೋ ವಿಷಯ ಕೇಳಿ ನನಗೆ ಬಹಳ ಖುಷಿ ಆಗುತ್ತೆ. ನಿಮ್ಮಿಬ್ರು ನಾನು ಒಂದ್ ಮಾಡೇ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತೀನಿ. ಅಷ್ಟೇ ಅಲ್ಲ, ಅವಳ ಮನೆ ಕರ್ಕೊಂಡು ಬಂದು ನಿಮ್ಮೆಲ್ಲರಿಗೂ ಪರಿಚಯ ಮಾಡ್ಕೊಡ್ತೀನಿ. ಇದು ವೇದಾಂತ್ ವಸಿಷ್ಠ ಅಂದ್ರೆ, ಇದು ಅಮೂಲ್ಯ ಮಂಜುನಾಥ್ ಗಂಡ ಅಂದ್ರೆ 100% ಕರೆಕ್ಟ್. ನಾನು ದಿಟ್ಟೋ ಇದೆ ಹೇಳ್ಬೇಕು ಅಂದ್ಕೊಂಡಿದ್ದೆ. ಮತ್ತೆ ನಾನು ಅಂದ್ರೆ ಸುಮ್ಮನೆನಾ? ಅಲ್ಲ ಕಣಯ್ಯ, ನಾವೆಲ್ಲರೂ ಇಷ್ಟು ದಿನ ಹುಡುಗಿನ ಹುಡುಕ್ಬೇಕು ಅಂತ ಎಷ್ಟು ಕಷ್ಟಪಟ್ಟಿದೀವಿ ಅಂತ ನಿನಗೆ ಗೊತ್ತು ತಾನೆ? ಗೊತ್ತಿದೆ. ನಾವು ಹುಡುಗಿನ ಹೆಂಗ್ ಕಂಡಿಡ್ತೀವಿ ಅಂತ ನೀನೇನು ಕೇಳಲೇ ಇಲ್ಲ. ನಿನಗಂತೂ ಕ್ಯೂರಿಯಾಸಿಟಿ ಬ್ರೇಕ್ ಮಾಡೋಕ್ಕೆ ಬರಲ್ಲ. ನಾನೇನು ನೀನು ಆ ಹುಡುಗಿನ ಹೆಂಗ್ ಕಂಡಿಡಿದ್ರಿ, ಎಲ್ಲಿ ಕಂಡಿಡಿದ್ರಿ, ಆಪರೇಷನ್ ರಾಜಣ್ಣನ ಹುಡುಗಿ ಪ್ಲಾನ್ ಯಾವ ಥರ ಮಾಡಿದ್ರಿ ಅಂತೆಲ್ಲ ಕೇಳ್ತೀಯ ಅಂದ್ಕೊಂಡ್ರೆ ನೀನು ಕುಡ್ದಷ್ಟು ಈಸಿಯಾಗಿ ಒಪ್ಕೊಂಡ್ಬಿಟ್ಟೆ. ಅದ್ರ ಅವಶ್ಯಕತೆ ಇಲ್ಲ ಬಜಾರ್. ನಿಮ್ಮ ಟೀಮಲ್ಲಿ ಇರೋರೆಲ್ಲ ಕಿಲಾಡಿಗಳೇ ಅಂತ ನನಗೆ ಚೆನ್ನಾಗಿ ಗೊತ್ತು. ಎಲ್ಲ ಒಟ್ಟಿಗೆ ಸರಿ ಪ್ಲಾನ್ ಮಾಡಿರ್ತೀರ ಅಂದ್ರೆ ಆ ಪ್ಲಾನ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಅವಳು ಯಾರು ಅಂತ ಕಂಡಿಡ್ದಾಯ್ತಲ್ಲ, ಇನ್ ಮುಂದೆ ನಾನೇ ಬಿಟ್ಬಿಡು. ನಾನು ಅವಳ ಒಪ್ಸಿ ಮನೆ ಕರ್ಕೊಂಡು. ಸರಿ, ನಂಗೆ ಸ್ವಲ್ಪ ಕೆಲಸ ಇದೆ. ಪರವಾಗಿಲ್ಲ ಕಣೆ ಅಮ್ಮು. ಅಣ್ಣ ಬುದ್ಧಿವಂತನೋ ಅಥವಾ ನೀ ದಡ್ಡನೋ ಗೊತ್ತಾಗಿಲ್ಲ, ಆದ್ರೂ ಒಪ್ಪಿಬಿಟ್ಟೆ ಬಿಡು ನೀವು ಅಣ್ಣನ. ಮತ್ತೆ ನಾವು ಅಂದ್ರೆ ಏನ್ ತಮಾಷೆನಾ? ಅದಕ್ಕೆ ಈಗ ನೀನ್ ನನ್ನ ಹೊಗಳಿದ್ರು ಅಥವಾ ಕಾಲ್ ಹೇಳಿದ್ರು? ಇಲ್ಲ ಅಮ್ಮು, ನೀನೇ ಬುದ್ಧಿವಂತೆ 2.0 ಅಂತ ಅಂದಿದ್ದು. ಹೌದಾ? ನಂಗೇನೋ ಬೇರೆ ಕೇಳಿಸ್ತಲ್ಲ. ಸರಿ ಬಿಡು, ನಾನಂತೂ ಬುದ್ಧಿವಂತೆ. ನೀನು ಉಪಕಾರನ ಈ ಜನ್ಮದಲ್ಲಿ ಮರೆಯಲ್ಲ ಕಣ ನಾನು. ಅದಿರ್ಲಿ ಬಿಡು, ದೇವರ ಆಶೀರ್ವಾದದಿಂದ ನೀನೀಗ ಮೀಟ್ ಮಾಡ್ತಿದ್ಯಲ್ಲ, ಅವರು ವೇದಾಂತ್ ಭಾವನ ಮತ್ತೆ ಅಪ್ಪನ ಒಪ್ಸಿದ್ರೆ ಸಾಕು ಕಣೆ. ನಾನು ಧ್ರುವ ಮದ್ವೆ ಆಗೋದಕ್ಕಾಗಲ್ಲ. ಈ ಜನ್ಮದಲ್ಲಿ ಶಾಶ್ವತವಾಗಿ ನಾವಿಬ್ರು ದೂರ ಆಗ್ತೀವಿ ಅಂತ ಅನ್ಕೊಂಡಿದ್ದೆ. ಆದ್ರೆ ನಿಮ್ಮೆಲ್ಲರ ಸಪೋರ್ಟಿಂದ ನಂಗೆ ಧೈರ್ಯ ಬಂದಿದೆ. ನಿಮ್ಮೆಲ್ಲರ ಸಪೋರ್ಟಿಂದ ನಾವಿಬ್ರು ಮದ್ವೆ ಆಗಬಹುದೇನೋ ಅನ್ನೋ ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ. ಅದ್ರಲ್ಲಿ ಡೌಟೇ ಬೇಡ, ನಿಮ್ಮಿಬ್ರು ಮದ್ವೆ ಖಂಡಿತ ಆಗುತ್ತೆ. ನಿನಗೆ ಆರಾಮಾಗಿ ಹೋಗ್ಬ, ಏನು ತಲೆ ಕೆಡ್ಸ್ಕೋಬೇಡ. ಅದಕ್ಕೆ ಕಾಲ್ ಮಾಡ್ತಿದ್ದಾರೆ. ಹಲೋ ಅದಕ್ಕೆ. ಈಗ ನೀನು ನಮ್ಮ ಕಡೆಯವ್ರ ಹತ್ರ ನಿನ್ ಮನ್ಸಲ್ಲಿ ಏನಿದೆ ಅಂತ ಎಲ್ಲ ಹೇಳ್ಕೊಂಡ್ಬಿಡು. ಅದಕ್ಕೆ ಕೇಳೋದೇ ಮರ್ತೆ. ಅವ್ರ ಹೆಸರೇನು? ಅವ್ರನ್ನ ಹೇಗೆ ಕಂಡುಹಿಡಿಯೋದು? ಅದಿತಿ, ವರಿ ಮಾಡ್ಕೋಬೇಡ.
ನಾನು ನಿಮ್ಗೊಂದು ಲೊಕೇಶನ್ ಶೇರ್ ಮಾಡ್ತೀನಿ. ನೀನ್ ಮೊದಲು ಅಲ್ಲಿಗೆ ಹೋಗು. ಅವ್ರು ಅಲ್ಲಿಗೆ ಪಿಂಕ್ ಕಲರ್ ಶರ್ಟ್ ಹಾಕೊಂಡು ಬರ್ತಾರೆ. ಆಮೇಲೆ ಬೇಕಿದ್ರೆ ಅವ್ರ ಹೆಸರೇನು ಅಂತ ಹೇಳ್ತೀನಿ. ಓಕೆನಾ? ಸರಿ, ಅದಕ್ಕೆ ಹೋಗಿ ಬರ್ತೀನಿ. ದೇವ್ರೆ, ಏನು ತೊಂದರೆ ಇಲ್ಲದೆ ಯಾವ ಮನಸ್ತಾಪನೂ ಬರ್ದೆ ನಂದು ಧ್ರುವನ್ ಮದ್ವೆ ಆಗೋ ಹೋಗಿ ಮಾಡು. ನಾನು ಧ್ರುವ ಇಬ್ರು ಬಂದು ನಿನ್ ಸೇವೆ ಮಾಡ್ತೀವಿ. ಸರಿ ಕಣೆ, ನಾನು ಹೋಗಿ ಬರ್ತೀನಿ. ಅದಿತಿ, ನಿಂತ್ಕೋ. ಎಲ್ಲಿಗೆ ಹೋಗ್ತಾ ಇದೆಯಾ? ನಿನ್ನನ್ನೇ ಕೇಳ್ತಾ ಇರೋದು ಅದಿತಿ, ಎಲ್ಲಿಗೆ ಹೋಗ್ತಾ ಇದೆಯಾ? ಅಪ್ಪ, ಅದು ನನ್ನ ಫ್ರೆಂಡ್ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಯಾವ ಫ್ರೆಂಡು? ಅವಳ ಹೆಸರೇನು? ಅಪ್ಪ, ಅದು ನನ್ನ ಕ್ಲಾಸ್ಮೇಟು ಸೃಷ್ಟಿ ಅಂತ. ಸರಿ, ನಡಿ. ಹಾಗಾದ್ರೆ ನಾನು ನಿನ್ನ ಜೊತೆ ಬರ್ತೀನಿ. ಏನು ಯೋಚಿಸ್ತಾ ಇದೆಯಾ ಅದಿತಿ? ನಾನು ನಿನ್ನ ಜೊತೆ ಬರ್ತೀನಿ, ನಡಿ. ಅಮ್ಮ, ನೀವೇನು ವರಿ ಮಾಡಬೇಡಿ. ಯಾವತ್ತು ಹುಡುಗಿಯನ್ನ ಕಣ್ಣು ಹಿಡಿದು ಖಂಡಿತ ಹೋಗ್ಲು ಮನೆಗೆ ಕರ್ಕೊಂಡು ಬಂದು ನಿಮ್ಗೆಲ್ಲರಿಗೂ ಪರಿಚಯ ಮಾಡಿಸ್ತೀನಿ. ನೀವು ಅಮೂಲ್ಯ ಹೇಳ್ದಾಗೆ ಮಾಡ್ತೀವಿ. ಡೋಂಟ್ ವರಿ. ನನಗೆ ನಿನ್ ಮೇಲೆ ನಂಬಿಕೆ ಇದೆ ವೇದಾಂತ್. ಆದ್ರೆ ನನಗೆ ಹೇಳ್ಬೇಕಾಗಿರೋದು ಆ ವಿಷಯದ ಬಗ್ಗೆ ಅಲ್ಲ. ನಾನು ಹೇಳೋದನ್ನ ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊ. ಧ್ರುವನ ಹುಡುಗಿ ಬರ್ತಾ ಇರೋ ಲೊಕೇಶನ್ ಚೇಂಜ್ ಆಗಿದೆ. ಹೌದಾ? ಸರಿ, ನನಗೆ ಯಾವ ಜಾಗಕ್ಕೆ ಹೋಗ್ಬೇಕು? ನಾನು ನಿನ್ಗೆ ಲೊಕೇಶನ್ ಅಪ್ಡೇಟ್ ಮಾಡ್ತೀನಿ. ಆ ಜಾಗಕ್ಕೆ ಹೋಗು. ಸರಿ ಅಮ್ಮ. ಅಮೂಲ್ಯ, ಪ್ರತಿಯೊಂದು ಆಕ್ಷನ್ಗೂ ಒಂದು ರಿಯಾಕ್ಷನ್ ಇದ್ದೇ ಇರುತ್ತೆ. ನೀನ್ ಎಂಥ ಮಾಸ್ಟರ್ ಪ್ಲಾನ್ ಮಾಡಿದ್ರು ನನ್ನ ಕಡೆಯಿಂದ ಸ್ಟ್ರಾಂಗ್ ಆಪೋಸಿಟ್ ರಿಯಾಕ್ಷನ್ ಇದ್ದೇ ಇರುತ್ತೆ ಅಮೂಲ್ಯ. ನೀನೀಗ ಅನ್ಕೊಂಡಿರ್ಬೋದು ವೇದಾಂತ್ ಹೋಗಿ ಅದಿತಿನ ಮನೆಗೆ ಕರ್ಕೊಂಡು ಬರ್ತಾನೆ ಅಂತ. ಆದ್ರೆ ಆಗೋದೇ ಬೇರೆ. ಈ ಮನೆಗೆ ಬರೋದು ನಿನ್ನ ತಂಗಿ ಅಲ್ಲ, ನನ್ನ ಕಡೆ ಹುಡುಗಿ. ಬಜಾರಿ, ಎಷ್ಟೆಲ್ಲ ಹೇಳ್ಬೇಕು ನಿನಗೆ? 5 ನಿಮಿಷಕ್ಕೂ ಫೋನ್ ಮಾಡಿದ್ರೆ ಹೇಗೆ ಹೇಳು? ಗಾಡಿ ಓಡಿಸೋದು ಬೇಡವಾ? ಹಲೋ ಯೋ, ಫೋನ್ ಪಿಕ್ ಮಾಡಿ ಮಾತಾಡ್ಲಿಕ್ಕೆ ಏನಯ್ಯ ದೊಡ್ಡರಾಗ ನಿಂಗೆ? ಏ ಲೂಸು, ಡ್ರೈವ್ ಮಾಡ್ತಿಲ್ವಾ? ಹೇಗೆ ಪಿಕ್ ಮಾಡೋದು? ಸರಿ, ನೀನ್ ಮನೆಯಿಂದ ಹೊರಟ ತಕ್ಷಣ ಅತ್ತೆ ಏನಾದ್ರು ಕಾಲ್ ಮಾಡಿದ್ರಾ? ಅಮ್ಮ ಫೋನ್ ಮಾಡಿದ್ರು. ಏನ್ ಹೇಳಿದ್ರು? ಆ ಹುಡುಗಿರೋ ಲೊಕೇಶನ್ ಚೇಂಜ್ ಆಗಿದೆ, ನೀನು ಏನೋ ಲೊಕೇಶನ್ ಕಳ್ಸಿದ್ದೀನಿ, ಅಲ್ಲಿಗೆ ಹೋಗು ಅಂತ ಹೇಳಿದ್ರು. ನನ್ನ ಕೇಸ್ ಕರೆಕ್ಟ್ ಆಗಿದೆ. ಸುಹಾಸಿನಿ ವೇದನ್ನ ಬೇರೆ ಲೊಕೇಶನ್ ಕಳಿಸ್ತಾಳೆ. ಏ ಬಜಾರಿ. ಹಾ ವೇದಾಂತ್, ಏನಾಯ್ತು? ಯಾಕೆ ಮಾತಾಡ್ತಿಲ್ಲ? ಏನಿಲ್ಲ ವೇದಾಂತ್, ಅದು ಲೊಕೇಶನ್ ಚೇಂಜ್ ಆಗಿದೆ. ನಾನು ಮುಂಚೆ ಹೇಳಿದ್ನಲ್ಲ, ನೀನು ಅದೇ ಲೊಕೇಶನ್ಗೆ ಹೋಗ್ಬೇಕು. ಹೌದಾ? ಮತ್ತೆ ಅಮ್ಮ ಯಾಕೆ ನನಗೆ ಬೇರೆ ಲೊಕೇಶನ್ಗೆ ಹೋಗಿ ಕೇಳಿದ್ರು? ಅಯ್ಯೋ ಪಾಪ, ಅವ್ರದ್ದೇನು ತಪ್ಪಿಲ್ಲ ವೇದಾಂತ್.
ನಾನೇ ಅವ್ರಿಗೆ ಅಪ್ಡೇಟ್ ಮಾಡೋದನ್ನ ಮರ್ತ್ಬಿಟ್ಟಿದ್ದೆ. ಈಗ ನಾನು ನಿನಗೆ ಲೊಕೇಶನ್ ಕಳಿಸಿದ್ನಲ್ಲ, ಅದೇ ಲೊಕೇಶನ್ಗೆ ಹೋಗ್ಬಿಡು. ಸರಿ ಬಸ್, ಆಯ್ತು. ಅಂದಹಾಗೆ ನಾನು ಧ್ರುವನ ನಿನ್ನೆ ಮೊನ್ನೆಯಿಂದ ಪ್ರೀತಿಸಿದ್ದೀನಿ ಅಂತ ಅನ್ಕೋಬೇಡಿ. ನಾನು ಅವನ್ನ ಆಟೋ ಡ್ರೈವರ್ ಆಗಿದ್ದಾಗಿಂದನೂ ಪ್ರೀತಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಅವ್ನು ವಸಿಷ್ಠ ಫ್ಯಾಮಿಲಿ ಅವನು ಅಂತ ನಂಗೆ ಗೊತ್ತೇ ಇರಲಿಲ್ಲ. ನಾನು ಪ್ರೀತಿಸೋಕೆ ಶುರು ಮಾಡಾದ್ಮೇಲೆ ನಂಗೆ ಗೊತ್ತಾಗಿದ್ದು ಅವನು ಆ ಫ್ಯಾಮಿಲಿ ಅವನು ಅಂತ. ಆಸ್ತಿ ಹಣ ನೋಡಿ ನಾನು ಅವನ್ನ ಇಷ್ಟಪಟ್ಟಿದ್ದಲ್ಲ. ಅವನ ಮುಂದೆ ಈ ಹಣ ಆಸ್ತಿ ಎಲ್ಲ ನಂಗೆ ಏನೂ ಬೇಡ, ಅವನಷ್ಟೇ ಸಾಕು. ಹೇಗಾದರೂ ಮಾಡಿ ನಮ್ಮಿಬ್ಬರನ್ನ ಮದುವೆ ಮಾಡಿಸಿ ಪ್ಲೀಸ್. ಅವ್ನ ಪ್ರೀತಿಗೋಸ್ಕರ ಹಾತ್ ತೋರಿತಿದ್ದೀನಿ. ಬೇಕಿದ್ರೆ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಅಷ್ಟಕ್ಕೂ ಇದೆಲ್ಲ ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ವೇದಾಂತ್ ಅವರಿಗೆ ನೀವು ಕ್ಲೋಸ್ ಫ್ರೆಂಡ್ ಅಂತೆ. ದಯವಿಟ್ಟು ನಮ್ಮ ವಿಚಾರನ ಅವ್ರ ಹತ್ರ ಹೇಳಿ ನಮ್ಮಿಬ್ರು ಮದುವೆ ಮಾಡಿಸ್ಕೊಡಿ. ವೇದಾಂತ್ ಅವ್ರಿಗೆ ನಮ್ಮ ವಿಷಯ ತಿಳಿಸಿ ಸಹಾಯ ಮಾಡಿ. ನಿಮ್ಮ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ಇಷ್ಟೊತ್ತಿಗೆ ವೇದಾಂತ್ ನಾನು ಕಳ್ಸಿರೋ ಹುಡುಗಿನ ಮೀಟ್ ಮಾಡಿರ್ತಾನೆ. ಅವಳೇ ಧ್ರುವನ್ ಗರ್ಲ್ ಫ್ರೆಂಡು ಅಂತ ಖುಷಿಯಾಗಿರ್ತಾನೆ. ಯಾವುದಕ್ಕೂ ಆ ಮಾನ್ಸಾಗೆ ಒಂದು ಫೋನ್ ಮಾಡಬೇಕು. ಮಾನ್ಸ, ವೇದಾಂತ್ ಬಂದಿದ್ನ? ಅವನ್ ನಿನ್ ಜೊತೆ ಮಾತಾಡಿದ್ನಾ? ವಾಟ್? ವೇದಾಂತ್ ಬಂದಿರ್ಲಿಲ್ವಾ? ಮಾನಸ, ನೀನ್ ತಮಾಷೆ ಮಾಡ್ತಾ ಇಲ್ಲ ತಾನೆ? ಓಕೆ, ನಾನು ಕಾಲ್ ಮಾಡ್ತೀನಿ. ಯಾಕೆ ಫೋನ್ ಪಿಕ್ ಮಾಡ್ತಾ ಇಲ್ಲ? ಫೋನ್ ಪಿಕ್ ಮಾಡ್ತಾ ಇಲ್ಲ ಅಂದ್ರೆ ಎಲ್ಲೋ ಏನೋ ಎಡವಟ್ ಆಗಿದೆ ಅಂತಾನೆ ಅರ್ಥ. ನಾನ್ ಹೇಳಿದ ಲೊಕೇಶನ್ಗೆ ಇವನ್ ಹೋಗ್ಲಿಲ್ವಾ? ಅಥವಾ ವೇದಾಂತ್ಗೆ ನಮ್ಮ ಪ್ಲಾನ್ ಬಗ್ಗೆ ಏನಾದ್ರೂ ಡೌಟ್ ಬಂದಿರ್ಬೋದಾ? ಯಾರಾದ್ರೂ ಕನ್ಫ್ಯೂಸ್ ಮಾಡಿದಾರಾ? ಏನಾಗಿದೆ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ವೇದಾಂತ್ ಎಲ್ಲಿದ್ದಾನೆ ಅಂತ ಹೇಗ್ ತಿಳ್ಕೊಳ್ಳೋದು? ಅತ್ತೆ, ಇನ್ನು ಎಷ್ಟೊತ್ರಿ? ಬೇಗ ಕರ್ಸ್ರಿ. ಅಸಲಿ ಆಟ ಇವಾಗ ಶುರು. ಮೇಡಮ್ ಬನ್ನಿ ಬನ್ನಿ ಬನ್ನಿ. ವೇದಾಂತ್, ನಮ್ಗದೆಲ್ಲ ಗೊತ್ತಿಲ್ಲ. ನೀವು ಬೇಗ ಈ ಕ್ಯೂರಿಯಾಸಿಟಿನ ಬ್ರೇಕ್ ಮಾಡಿ. ಕುಂಬಳಕಾಯಿ ಬೇಗ ಅಮ್ಮ. ಏನ್ ಅಗ್ರಜ ನೀನು ಹುಡುಗಿ ತೋರ್ಸು ಅಂದ್ರೆ ಐಸ್ ಪೈಸ್ ಆಡಿಸ್ತಾ ಇದೆಯಲ್ಲ. ವೇದಾಂತ್, ಹುಡುಗಿ ನೋಡಕ್ ಮುಂಚೆ ನಮ್ ಕಣ್ಣೆಲ್ಲ ಕ್ಲೋಸ್ ಮಾಡ್ತಿದ್ದೀರ ಅಂದ್ರೆ ನನ್ಗೆ ಯಾಕೋ ಡೌಟ್ ಬರ್ತಿದೆ. ಏನ್ ಹುಡುಗ್ರ ಏನೋ ಆ ಹುಡುಗಿನ ತೋರಿಸ್ತೀನಿ ಅಂತ ಕಣ್ಣು ಮುಚ್ಚಿ ಅಂದ್ರೆ ನಾವು ಮುಚ್ಚಿದ್ದೀವಿ, ಇನ್ನೂ ತೋರಿಸ್ಲೇ ಇಲ್ಲ ಹುಡುಗಿನ.
ಅಜ್ಜಿ ನೀವ್ ಯಾಕೆ ಅಜ್ಜಿ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ನಿಮಗ್ ಕಣ್ ಮುಚ್ಕೋ ಅಂದ್ರೂ ಒಂದೇ, ಸುಮ್ಮನಿರು ಅಂದ್ರೂ ಒಂದೇ, ಎಲ್ಲ ಒಂದೇ ಅಲ್ವಾ? ಎಲ್ರಿಗೂ ಒಂದೇ ರೂಲ್ಸ್ ಅಂತ ಕಮ್ಮಂಗಿ ಕಾಂತ ಹೇಳ್ದ ಅಲ್ವೇನಾ? ಸುಮ್ಮನೆ ನಿಂತ್ಕೊಳ. ಎಲ್ಲರೂ ಸ್ವಲ್ಪ ಸಮಾಧಾನವಾಗಿರಿ. ಬೇಗ ಬನ್ನಿ. ಬನ್ನಿ ಮೇಡಮ್, ಬನ್ನಿ ಬೇಗ. ಈ ಕಾಂತ ಇನ್ನೂ ಎಷ್ಟೊತ್ರಿ? ಬಂದ್ರು ಚೋಟ ಬಾಸ್, ಬಂದ್ರು. ಬನ್ನಿ ಮೇಡಮ್, ಬೇಗ ಕರೆಸ್ರಿ ಕಾಂತ. ಬಂದ್ರು. ಈಗ ವಸಿಷ್ಠ ಕುಟುಂಬಸ್ಥರು ಎಲ್ಲರೂ ತಮ್ಮ ತಮ್ಮ ಕಣ್ಣುಗಳನ್ನು ಓಪನ್ ಮಾಡಿ.